ಇನ್ನು ಈ HMP ವೈರಸ್ ಬಗ್ಗೆ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಪ್ರಖ್ಯಾತ ಶ್ವಾಸಕೋಶ ತಜ್ಞ ಡಾಕ್ಟರ್ ಸತ್ಯನಾರಾಯಣ್ ಅವರು ಕೂಡ ಹೇಳಿದ್ದಾರೆ. ಈ ವೈರಸ್ಗೂ ಕೋವಿಡ್ಗೂ ಯಾವುದೇ ಸಂಬಂಧ ಇಲ್ಲ. ಆಗಸ್ಟ್ನಿಂದ ಫೆಬ್ರವರಿ ತನಕ ಫ್ಲೂ ಸೀಸನ್ ಇದ್ದು ಸಾಮಾನ್ಯವಾಗಿ ಬರ್ತಕ್ಕಂಥ ಕಾಯಿಲೆ ಇದು. ಮಕ್ಕಳು ಹಾಗೂ ವಯಸ್ಸಾದವರಿಗೆ ಈ ಕಾಯಿಲೆ ಹೆಚ್ಚಾಗಿ ಕಂಡುಬರುತ್ತೆ. ಸುರಕ್ಷತಾ ಮತ್ತು ಮುನ್ನೆಚ್ಚರಿಕಾ ಕ್ರಮವೇ ಇದಕ್ಕೆ ಮದ್ದು ಅಂತ ಡಾಕ್ಟರ್ ಸತ್ಯನಾರಾಯಣ್ ಅವರು ಹೇಳಿದ್ದಾರೆ. ಯಾವ ರೀತಿಲೂ ತೊಂದರೆ ಮಾಡುವಂಥ ಪ್ರಾಣಹಂತಕ ವೈರಸ್ ಅಲ್ಲ ಅಥವಾ ಹೊಸ ವೈರಸ್ ಅಲ್ಲ. ಸೊ ಇದು ಸರ್ವೇ ಸಾಮಾನ್ಯ ಫ್ಲೂ ಸೀಸನ್ನಲ್ಲಿ ಕಾಣಿಸ್ಕೊಳ್ಳೋವಂಥ ವೈರಸ್ಸು. ಕೋವಿಡ್ಗೂ ಇದಕ್ಕೂ ಯಾವುದೇ ರೀತಿ ಹೋಲಿಕೆ ಇಲ್ಲ ಅಥವಾ ಚೈನಾಯಿಂದ ಬಂದಿರುವಂಥ ಹೊಸ ವೈರಸ್ ಅಂತೂ ಅಲ್ವೇ ಅಲ್ಲ. ಈ ವೈರಸ್ಸು ಯಾವುದೇ ವಯಸ್ಸಿನಲ್ಲಿದ್ದವ್ರಿಗೂ ಬರ್ಬೋದು, ಆದರೆ ಹೆಚ್ಚಿನ ಮಟ್ಟದಲ್ಲಿ ವಯೋವೃದ್ಧರಿಗೆ ಮಕ್ಕಳಿಗೆ ಕಾಣಿಸ್ಕೊಳ್ಳುತ್ತೆ. 1000ರಲ್ಲಿ 2 ಮಕ್ಕಳಿಗೆ ಆಗ್ಬೋದು, ಬಟ್ ಇನ್ನು 40 ಮಕ್ಕಳಿಗೆ 1000ರಲ್ಲಿ ಇನ್ಫ್ಲೂಯೆನ್ಸಾ ವೈರಸ್ ಡಿಟೆಕ್ಟ್ ಆಗುತ್ತೆ. ನಾವು ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಬೋದು ಅಥವಾ ಅದು ತೀಕ್ಷ್ಣತೆಯನ್ನು ಕಮ್ಮಿ ಮಾಡ್ಬೋದು. HMP ವೈರಸ್ ಮಕ್ಕಳಲ್ಲಿ ಡಿಟೆಕ್ಟ್ ಆಗಿದ್ದು ದೊಡ್ಡ ವಿಚಾರ ಅಲ್ಲ. ಪ್ರತಿ ವರ್ಷವೂ ಕಾಣಿಸ್ಕೊಳ್ತಾ ಇದ್ದಿದ್ದು ವೈರಸ್ಸು. ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಜ್ವರ ಕಾಣಿಸ್ಕೊಳ್ಳುತ್ತೆ ಮತ್ತು ಕೆಮ್ಮು ನೆಗಡಿ ಇದಿರುತ್ತೆ. ದೊಡ್ಡವರಲ್ಲಾದರೆ ಮೈ ಕೈ ನೋವು ಮತ್ತು ಏನೋ ಸುಸ್ತು ಆಲಸ್ಯ ಇವೆಲ್ಲ ಇರುತ್ತೆ. ಯಾವಾಗ ಆಹಾರ ಸೇವನೆಗೆ ಒಂಥರ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸುತ್ತೆ, ಅಂಥ ಟೈಮಲ್ಲಿ ಫ್ಯಾಮಿಲಿ ಡಾಕ್ಟ್ರನ್ನ ಕಂಡು ಸೂಕ್ತವಾದ ಸಲಹೆ ತಗೋಬೋದು. ಸತ್ಯನಾರಾಯಣ್ ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದು ಸಲಹೆ ಸೂಚನೆಗಳು ಯಾವುದೇ ವಯಸ್ಸಿನವ್ರಿಗೂ ಕೂಡ ಇದು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆದರೆ 1000ರಲ್ಲಿ 2 ಮಕ್ಕಳಿಗೆ HMP ಕಾಣಿಸ್ಕೊಂಡ್ರೆ 40 ಮಕ್ಕಳಿಗೆ ಇನ್ಫ್ಲೂಯೆನ್ಸಾ ಬರುತ್ತೆ, ಫ್ಲೂ ಬರುತ್ತೆ. ಹಾಗಾಗಿ ಗಾಬರಿ ಆಗುವಂತಹ ಅವಶ್ಯಕತೆ ಏನಿಲ್ಲ. ಅದನ್ನು ನಾವು ಅದಕ್ಕೆ ಏನೇನು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆ ಅದನ್ನು ಕೊಡ್ತಾ ಹೋಗ್ಬೋದು. ಆದರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಅವರು ಹೇಳ್ತಾರೆ.